ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸುಸ್ವಾಗತ. ಸ್ನೇಹಿತರೆ, GPST 2026 PSTR HSTRಗೆ ಸಂಬಂಧಪಟ್ಟಂಗೆ LBA ಕ್ವಶನ್ ಆನ್ಸರ್ಸ್ ಮಾಡ್ತಾ ಇದ್ವಿ. ಸೊ ಈಗಾಗಲೇ ಏನಪ್ಪ ಅಂತಂದರೆ 6ನೇ ತರಗತಿಯನ್ನು ಆರಂಭಿಸಿದ್ದೆ. ಸೊ ಲೈವ್ ಕ್ಲಾಸಲ್ಲಿ ಆ ಕ್ಲಾಸಸ್ಗಳು ಇವೆ, ಪ್ರೀವಿಯಸ್ ಕ್ಲಾಸ್ಗಳು. ಸೊ ಅದರಲ್ಲಿ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಎಂಬಂತಹ ಒಂದು ಪಾಠದಲ್ಲಿ ಪ್ರಮುಖ 2 ವಿಭಾಗಗಳ ಬಗ್ಗೆ ನಾನು ಕ್ಲಾಸನ್ನು ತೆಗೆದುಕೊಂಡಿದ್ದೆ. ಇನ್ನೂ 2 ವಿಭಾಗಗಳು ಇದ್ದು, ಸೊ ಅವುಗಳನ್ನು ಈ ಒಂದು ಕ್ಲಾಸಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದರೆ ಕಲಬುರಗಿ ವಿಭಾಗ ಮತ್ತು ಬೆಳಗಾವಿ ವಿಭಾಗದ ಬಗ್ಗೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಅಭ್ಯಾಸ ಮಾಡೋಣ. ಈಗಾಗಲೇ ಮೈಸೂರು ಮತ್ತು ಬೆಂಗಳೂರು ವಿಭಾಗದ ಕ್ಲಾಸ್ಗಳು ಕೂಡ ಮುಗಿದಿರುತ್ತೆ. ಸೊ ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ನೋಡಿಕೊಂಡು ನಂತರದಲ್ಲಿ ಇದನ್ನು ನೋಡಿ. ಸೊ ಇದು LBA 2026-27 ಒಂದು PDF ಆಗಿರುತ್ತೆ ಅಂತಂದು ಹೇಳಬಹುದು. ಇಲ್ಲಿ ಪ್ರಮುಖವಾಗಿ ಕಲಬುರಗಿ ವಿಭಾಗವನ್ನು ಗಮನಿಸ್ಕೊಂಡಾಗ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ನಾನು ಪ್ರಮುಖವಾಗಿ MCQ ಮಾಡ್ತೀನಿ, ಬಿಟ್ಟಸ್ಥಳ ಮಾಡ್ತೀನಿ, ಜೊತೆಗೆ 1 ಅಂಕದ ಪ್ರಶ್ನೋತ್ತರಗಳು ಮತ್ತು ಹೊಂದಿಸಿ ಬರೆಯಿರಿ ಏನಾದರೂ ಇದ್ದರೆ ಅವುಗಳನ್ನು ಇಲ್ಲಿ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಕಲಬುರಗಿ ಕಲಬುರಗಿ ವಿಭಾಗದಲ್ಲಿರ್ತಕ್ಕಂಥ ಜಿಲ್ಲೆಗಳ ಸಂಖ್ಯೆ ಅಂತಂದಿದೆ 7. 2021 ಅಕ್ಟೋಬರ್ 2ರಂದು ರಚನೆಯಾದ ಹೊಸ ಜಿಲ್ಲೆ ಅಂತಂದಿದೆ ವಿಜಯನಗರ. ಓಕೆ. ಕರ್ನಾಟಕದಲ್ಲಿ ಪ್ರಾಚೀನ ಬೌದ್ಧ ಸ್ತೂಪಗಳು ಕಂಡುಬರ್ತಕ್ಕಂಥದ್ದು ಎಲ್ಲಿ ಅಂತಂದಿದೆ ಸನ್ನತಿ, ಕಲಬುರಗಿ ಜಿಲ್ಲೆಯ ಸನ್ನತಿ. ರಾಯಚೂರಿನ ಮಸ್ಕಿಯಲ್ಲಿರ್ತಕ್ಕಂತಹ ಯಾವ ಮಹಾರಾಜನ ಶಾಸನ ಅಂತ ಕೇಳಿದರೆ ಅಶೋಕನ ಶಾಸನಗಳು ಕಲಬುರಗಿ ರಾಯಚೂರಿನಲ್ಲಿ ಕಂಡು ಬರ್ತವ್ರಿ. ಅಶೋಕ ಮಹಾರಾಜ ಯಾವ ಮನೆತನಕ್ಕೆ ಸೇರಿದವ ಅಂದರೆ ಮೌರ್ಯ ಮನೆತನಕ್ಕೆ ಸೇರಿದವ. ಓಕೆ. ಇನ್ನು ನೆಕ್ಸ್ಟ್, ರಾಷ್ಟ್ರಕೂಟರ ರಾಜಧಾನಿ ಅಂತಂದಿದೆ ಬನವಾಸಿ. ಓಕೆ. ಮಾನ್ಯಕೇಟ ಯಾವ ಜಿಲ್ಲೆಯಲ್ಲಿದೆ ಕಲಬುರಗಿ. ವಿಜಯನಗರ ಅರಸರ ರಾಜಧಾನಿ ಯಾವುದು ಅಂತಂದಿದೆ ಹಂಪಿ. ಹೈದರಾಬಾದಿನ ನಿಜಾಮನ ಖಾಸಗಿ ಸೇನೆಯನ್ನು ಏನಂತ ಕರೀತಾರ ಅಂತಂದಿದೆ ರಜಾಕಾರರು. ಭಾರತದ ಉಕ್ಕಿನ ಮನುಷ್ಯ ಅಂತಂದಿದೆ ಸರ್ದಾರ್ ವಲ್ಲಭಾಯಿ ಪಟೇಲ್. ಓಕೆ. ನೆಕ್ಸ್ಟ್ ಕ್ವಶನ್, ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ ಅಂತಂದಿದೆ. ದರೋಜಿ ಕರಡಿಧಾಮ ಎಲ್ಲಿದೆ ಅಂತ ಕೇಳಿದರೆ ಬಳ್ಳಾರಿ ಜಿಲ್ಲೆ ಕೇಳಿದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಬರುತ್ತೆ. ಕೇಂದ್ರೀಯ ವಿಶ್ವವಿದ್ಯಾಲಯ ಕೇಳಿದರೆ ಕಲಬುರಗಿ. ಕಾರಂಜ ಅಣೆಕಟ್ಟು ಎಲ್ಲಿದೆ ಅಂತ ಕೇಳಿದರೆ ಬೀದರ್. ಭಾರತದಲ್ಲಿ ಅತಿ ಹೆಚ್ಚಿನ ಚಿನ್ನ ದೊರೆತಕ್ಕಂತಹ ಸ್ಥಳ ಕೇಳಿದ್ದಾರೆ ರಾಯಚೂರಿನ ಹಟ್ಟಿ. ಬಸವಸಾಗರ ಅಣೆಕಟ್ಟನ್ನು ಯಾವ ನದಿ ಕಟ್ಟಿದ್ದಾರೆ ಅಂತ ಕೇಳಿದರೆ ಕೃಷ್ಣ. ಓಕೆ. ನೆಕ್ಸ್ಟ್, ಕನ್ನಡದ ಮೊದಲ ಕೃತಿ ಕೇಳಿದರೆ ಕವಿರಾಜ ಮಾರ್ಗ. ಕನ್ನಡದ ಮೊದಲ ಶಾಸ್ತ್ರಕೃತಿ ಅಂತ ಕೇಳಿದ್ದಾರೆ 16ನೇ ಪ್ರಶ್ನೆ ಕವಿರಾಜ ಮಾರ್ಗ. ಓಕೆ. ನೆಕ್ಸ್ಟ್, ಕನ್ನಡದ ರತ್ನ ತೇರು ಅಂತ ಕೇಳಿದರೆ ಪಂಪ ಪೊನ್ನ ರನ್ನ. ಓಕೆ. ನೆಕ್ಸ್ಟ್, ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅಂತ ಕೇಳಿದರೆ ಶಬ್ದಮಣಿ ದರ್ಪಣ. ಓಕೆ. ಕರ್ನಾಟಕ ಸಂಗೀತ ಪಿತಾಮಹ ಕೇಳಿದರೆ ಪುರಂದರದಾಸರು. ಓಕೆ. ನೆಕ್ಸ್ಟ್, ಕನ್ನಡ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಕೇಳಿದ್ದಾರೆ ಹಂಪಿ. ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿದೆ. ಕಲಬುರಗಿ ವಿಭಾಗದ ಪ್ರಮುಖ 2 ನದಿಗಳು ಕೇಳಿದರೆ ಭೀಮಾ, ತುಂಗಭದ್ರಾ, ಕೃಷ್ಣ. ನಾನು ಇಲ್ಲಿ 3 ಕೊಡ್ತೇನೆ ನಿಮಗೆ, ಭೀಮಾ, ತುಂಗಭದ್ರಾ ಮತ್ತು ಕೃಷ್ಣಾ ನದಿ. ಓಕೆ. ನೆಕ್ಸ್ಟ್ ಕ್ವಶನ್, ಕಲಬುರಗಿ ವಿಭಾಗದ ಜನರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ತಂದ ತಿದ್ದುಪಡಿ ಯಾವುದು ಅಂತಂದಿದೆ 98ನೇ ಸಂವಿಧಾನಿಕ ತಿದ್ದುಪಡಿ. 98ನೇ ತಿದ್ದುಪಡಿಯ ಪ್ರಕಾರ 98ನೇ ಸಂವಿಧಾನ ತಿದ್ದುಪಡಿ ನೋಡಿ. ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯ ಯಾವುದು ಅಂತಂದಿದೆ ಕೃಷಿ ವಿಶ್ವವಿದ್ಯಾಲಯ. ರಾಯಚೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಕಂಡುಬರುತ್ತೆ, VV.
ಓಕೆ, ನೆಕ್ಸ್ಟ್ ಕಲಬುರಗಿ ವಿಭಾಗದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಅಂತಂದಿದೆ ರಮಾನಂದ ತೀರ್ಥರು. ರಮಾನಂದ ತೀರ್ಥರು. ಓಕೆ, ಕಲಬುರಗಿ ವಿಭಾಗದ ಪ್ರಮುಖ ವಚನಕಾರರು ಯಾರು ಅಂತಂದಿದೆ ಬಸವಣ್ಣ ಬರ್ತಾರೆ, ಅಲ್ಲಮ್ಮ ಬರ್ತಾರೆ. ಬಸವಣ್ಣ, ಅಲ್ಲಮ್ಮ, ಅಕ್ಕ ಮಹಾದೇವಿ. ಓಕೆ, ಅಕ್ಕ ಮಹಾದೇವಿ ಬರ್ತಾರೆ ಇತ್ಯಾದಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೊಂದಿಸಿ ಬರೆಯದಂತಿದೆ. ಪಂಪ, ಕನಕದಾಸರು, ಬಸವೇಶ್ವರರು, ಮಹಂಗಾವ್ ಕಲ್ಯಾಣ ಶೆಟ್ಟಿ, ಕೇಶಿರಾಜ, ಶ್ರೀ ವಿಜಯ. ಈ ಕಡೆ ಕವಿರಾಜ ಮಾರ್ಗ, ವಿಕ್ರಮಾರ್ಜುನ ವಿಜಯ, ಶಬ್ದಮಣಿ ದರ್ಪಣ, ಕೂಡಲ ಸಂಗಮ ದೇವ, ತರುಣ ಸಂಘ, ಕಾಗಿನೆಲೆ ಆದಿಕೇಶವ ಅಂತಂದಿದೆ. ಸೊ ನಾನು ಇಲ್ಲಿ ಮ್ಯಾಚ್ ಕೂಡ ಮಾಡಿ ತೋರಿಸ್ತೇನೆ ನಿಮಗೆ. ಪಂಪನ ವಿಕ್ರಮಾರ್ಜುನ ವಿಜಯ, ಕನಕದಾಸರದು ಕಾಗಿನೆಲೆ ಆದಿಕೇಶವ, ಬಸವೇಶ್ವರರು ಕೂಡಲ ಸಂಗಮ, ಮಹಂಗಾವ್ ಕಲ್ಯಾಣ ಶೆಟ್ಟಿ ತರುಣ ಸಂಘ, ಕೇಶಿರಾಜನ ಶಬ್ದಮಣಿ ದರ್ಪಣ, ಶ್ರೀ ವಿಜಯನ ಕವಿರಾಜ ಮಾರ್ಗ. ಓಕೆ, ಎಸ್. ನೆಕ್ಸ್ಟ್ ಬಂದುಬಿಟ್ಟು ಬೆಳಗಾವಿ ವಿಭಾಗ. ಬೆಳಗಾವಿ ವಿಭಾಗದಲ್ಲಿರ್ತಕ್ಕಂಥ ಜಿಲ್ಲೆಗಳ ಸಂಖ್ಯೆಯನ್ನು ಕೇಳಿರ್ತಾರೆ. ಪ್ರಮುಖವಾಗಿ ಬೆಳಗಾವಿಯಲ್ಲಿ 7 ಜಿಲ್ಲೆಗಳು ಕಂಡು ಬರ್ತವೆ. ಬೆಳಗಾವಿ ವಿಭಾಗದ ಜಿಲ್ಲೆಗಳು 7. ಕದಂಬರ ರಾಜಧಾನಿ ಕೇಳಿದರೆ ಬನವಾಸಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಸೊ ಈ ಉತ್ತರ ಕನ್ನಡ ಜಿಲ್ಲೆ ಕೂಡ ಬೆಳಗಾವಿ ವಿಭಾಗದಲ್ಲಿ ಬರುತ್ತೆ. ಬಸವೇಶ್ವರರು ಐಕ್ಯರಾದ ಸ್ಥಳ ಅಂತಂದಿದೆ ಕೂಡಲ ಸಂಗಮ. ಇನ್ನು ಕೂಡಲ ಸಂಗಮ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಪ್ರಮುಖವಾಗಿ ಗಮನಿಸ್ಕೊಂಡಾಗ ಕೂಡಲ ಸಂಗಮ ಬಾಗಲಕೋಟೆ ಜಿಲ್ಲೆ. ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಓಕೆ, ಬಾಗಲಕೋಟೆ. ಇನ್ನು ಅಂಶಿ ರಾಷ್ಟ್ರೀಯ ಉದ್ಯಾನವನ ಡ್ಯಾಶ್ ನದಿ ದಡದಲ್ಲಿದೆ ಅಂತಂದು ಹೇಳಿದ್ದಾರೆ. ಪ್ರಮುಖವಾಗಿ ಇದು ಕಾಳಿ ನದಿ ದಡದಲ್ಲಿದೆ ನೋಡಿ. ಇನ್ನು ನಂತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥ ಜಿಲ್ಲೆ ಉತ್ತರ ಕನ್ನಡ. ಒಣಮೆಣಸಿನ್ಕಾಯಿ ಅಂತಂದಾಗ ಬ್ಯಾಡಗಿ. ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಈ ಹೆಸರಿನಿಂದ ಕೂಡ ಕರೀತಾರ ಅಂತಂದಿದೆ. ಪ್ರಮುಖವಾಗಿ ನೋಡಿದಾಗ ಆಲಮಟ್ಟಿ. ಬೆಳಗಾವಿ ವಿಭಾಗದಲ್ಲಿ ಸುಧಾರಿತ ಬೀಜ ಉತ್ಪನ್ನ ಕೇಂದ್ರ ಹಾವೇರಿ. ವಚನ ಪಿತಾಮಹ ಪಗು ಹೊಳಕಟ್ಟಿ. ಓಕೆ, ನಿತ್ಯ ಹರಿದಿರದ ಕಾಡುಗಳು ಅಂದರೆ ಏನಂತ ಕೇಳಿದರೆ ಉಷ್ಣವಲಯದ ದಟ್ಟವಾದ ಬಹು ಹಂತದ ಕಾಡುಗಳನ್ನು ಮತ್ತು ವರ್ಷಪೂರ್ತಿ ಹಸಿರಾಗಿರುವ ಕಾಡುಗಳನ್ನು ಏನಂತಾರೆ ನಿತ್ಯ ಹರಿದಿದ ಕಾಡುಗಳು ಅಂತಾರೆ. ಕೈಗಾ ಅನ್ನೋ ಸ್ಥಾವರ ಐತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಮಲಪ್ರಭಾ ನೀರಾವರಿ ಯೋಜನೆಯನ್ನು ಏನಂತ ಕರೀತಾರೆ ನವಿಲು ತೀರ್ಥ. ಅಂಶಿ ರಾಷ್ಟ್ರೀಯ ಉದ್ಯಾನವನ ಮಲಪ್ರಭಾ ನೀರಾವರಿ ಯೋಜನೆ ಆಯ್ತಲ್ಲ. 13ನೇ ಪ್ರಶ್ನೆ. 14ನೇ ಪ್ರಶ್ನೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಸಂಗೀತಗಾರ ತೋರೂರು ಅಂತಂದಿದೆ ಧಾರವಾಡ. ಓಕೆ, ನೆಕ್ಸ್ಟ್ ಕನ್ನಡದ ನಿಘಂಟನ್ನು 4 ಸಂಪುಟಗಳಲ್ಲಿ ಮಾಡಿದವರು ಪರ್ನಾಳ್ ಕಿಟ್ಟಲ್. ಜನಪದ ಗಾರುಡಿಗ ಯಾರು ಅಂತಂದಿದೆ ಹುಕ್ಕೇರಿ ಬಾಳಪ್ಪ. ಹುಕ್ಕೇರಿ ಬಾಳಪ್ಪ. ಓಕೆ, ನೆಕ್ಸ್ಟ್ ಕರ್ನಾಟಕ ವಿಶ್ವವಿದ್ಯಾಲಯ ಎಲ್ಲೈತೆ ಅಂದರೆ ಧಾರವಾಡ. ಮೊಟ್ಟ ಮೊದಲಿಗೆ ಕನ್ನಡಾಂಬೆ ಚಿತ್ರಪಟವನ್ನು ರಚಿಸಿದವರು ಅಂತಂದಿದೆ ದೊಡ್ಡಮೇಟಿ ಅಂದಾನಪ್ಪ. ನೋಡಿದು ದೊಡ್ಡಮೇಟಿ ಅಂದಾನಪ್ಪ. ಓಕೆ, ನೆಕ್ಸ್ಟ್ ಸಿರಿಗನ್ನಡಂ ಗೆಲ್ಬಿಗೆ ಎಂಬ ಪಂಚಾಕ್ಷರಿ ಮಂತ್ರ ಕೊಟ್ಟವರು ಯಾರು ಅಂತಂದಿದೆ ರಾಹ ದೇಶಪಾಂಡೆ. ಹತ್ತೊಂಬತ್ತು 24ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆ ವಹಿಸಿದವರು ಮಹಾತ್ಮ ಗಾಂಧೀಜಿ. ಓಕೆ, ನೆಕ್ಸ್ಟ್ ಹೊಂದಿಸಿ ಬರೆಯಿರಿದೆ. ಸಿದ್ದೇಶ್ವರ ಸ್ವಾಮಿಗಳು, ಗುಳೇದ ಗುಡ್ಡ, ಚಾಲುಕ್ಯರು, ಕರ್ನಾಟಕ ವಿದ್ಯಾವರ್ಧಕ ಸಂಘ, ಗ್ರಾನೈಟ್ ನಿಕ್ಷೇಪ, ತೋಟಗಾರಿಕೆ ವಿಶ್ವವಿದ್ಯಾಲಯ, ಮಹಿಳಾ ವಿಶ್ವವಿದ್ಯಾಲಯ ಅಂತಂದಿದೆ. ಒಂದೊಂದಾಗಿ ಮ್ಯಾಚ್ ಮಾಡ್ತಾ ಹೋಗೋಣ. ಸಿದ್ದೇಶ್ವರ ಸ್ವಾಮಿಗಳಂದಾಗ ಕಾಯಕ ಯೋಗಿ ಅಂತ ಬರ್ತಾರೆ. ಗುಳೇದ ಗುಡ್ಡ ರವಿಕೆ, ಚಾಲುಕ್ಯರು ಬಾದಾಮಿ, ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ, ಗ್ರಾನೈಟ್ ನಿಕ್ಷೇಪ ಇಳಿಕಲ್ಲು.
ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ, ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ. ಸೊ ಇದಾಗಿತ್ತು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಭಾಗ 2. ಇಲ್ಲಿಗೆ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಮುಗೀತು. ಇನ್ನು ನಂತರದಲ್ಲಿ ಏನಪ್ಪ ಅಂತಂದ್ರೆ ಪ್ರಮುಖವಾಗಿ ವೇದ ಕಾಲದ ನಾಗರಿಕತೆ ಇದೆ. ಸೊ ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡ್ತೀನಿ ಅಂತಂದು ಹೇಳ್ತಾ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇದರನ್ನು ಅರ್ಥೈಸ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.